Hello everyone, welcome back to my channel ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತೊಂದು ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಮತ್ತು ಅದನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋದು ಇನ್ಫಾರ್ಮೇಷನ್ ಕೂಡ ತಿಳಿಸಿದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಹೆಸರುಬೇಳೆ ಮತ್ತು ಪಾಲಕ್ ಮತ್ತು ಸ್ವಲ್ಪ ಓಟ್ಸು ಇಷ್ಟನ್ನು ಹಾಕಿ ದೋಸೆ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಪಾಲಕ್ ಸೊಪ್ಪಿನ ಜೊತೆಗೆ ಹೆಸರುಬೇಳೆ ಮತ್ತು ಓಟ್ಸ್ನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ರುಬ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ ಮತ್ತು ಕ್ಯಾರೆಟ್ನ ಚಾಪರಲ್ಲಿ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಹೈ ಪ್ರೋಟೀನ್ ಮತ್ತು ಹೈ ಫೈಬರ್ ಇರೋವಂಥ ರೆಸಿಪಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆ ರೆಸಿಪಿ ಇದು. ನಾನು ಇದಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿ ಮತ್ತು ಒಂದು ದೊಡ್ಡದು ಕ್ಯಾರೆಟ್ ತೊಗೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ಪಾಲಕ್ ಸೊಪ್ಪನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಹಿಟ್ಟನ್ನ ಬಗ್ಗಿಸ್ಕೊಂಡಿದ್ದೀನಿ. ಅದಕ್ಕೆ ನಮಗೆ ಬೇಕಾಗಿರೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಚಾಪ್ ಮಾಡ್ಕೊಂಡಿರ್ತಕ್ಕಂಥ ಆನಿಯನ್ನು ಮತ್ತು ಕ್ಯಾರೆಟ್ನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ದೋಸೆಗಳನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇನ್ನು ಪಾಲಕ್ ಸೊಪ್ಪಲ್ಲಿ ನಮಗೆ ಲೋ ಕ್ಯಾಲೋರಿ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ, ಮತ್ತು ಹೈ ಫೈಬರ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಇದು ನಮಗೆ ತುಂಬಾ ಬೇಗ ಡೈಜೆಷನ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರು ಖಾಲಿ ಹೊಟ್ಟೆಯಲ್ಲಿ ಪಾಲಕ್ ಜ್ಯೂಸನ್ನ ತೊಗೊಂಡ್ರೆ ಅವ್ರಿಗೆ ತುಂಬಾ ಬೆನಿಫಿಟ್ ಇದೆ. ಮತ್ತು ಇದು ನಮ್ಮ ಬೋನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಪಾಲಕ್ ಸೊಪ್ಪು ನಮ್ಮ ಬೋನ್ಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಮ್ನ ಇದು ನಮಗೆ ಒದಗಿಸ್ಕೊಡುತ್ತೆ. ಮತ್ತು ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ತೊಂದರೆ ಏನಾದರೂ ಇದ್ದರೆ ನಮಗೆ ಅದನ್ನು ಕೂಡ ನಮಗೆ ನಿವಾರಣೆ ಆಗುತ್ತೆ. ಮತ್ತು ಇದು ಕಣ್ಣಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮತ್ತು ಕ್ಯಾನ್ಸರ್ನ ಕೂಡ ತಡೆಗಟ್ಟುತ್ತೆ. ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗ್ತಾ ಇರುತ್ತಲ್ಲ ಅವರು ಕೂಡ ಇದರದ್ದು ಜ್ಯೂಸನ್ನ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇದರಲ್ಲಿ ವಿಟಮಿನ್ ಕೆ ಇರೋದ್ರಿಂದ ನಮ್ಮ ಹೆಲ್ತ್ಗೆ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು. ಇನ್ನು ಕ್ಯಾರೆಟ್ ವಿಷಯಕ್ಕೆ ಬರೋದಾದರೆ ಅದು ಕೂಡ ತುಂಬಾ ಒಳ್ಳೆಯದು. ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಡೈಲಿ ಕ್ಯಾರೆಟ್ನ ತಗೊಳ್ತಾನೆ ಇರ್ತಾರೆ. ಕ್ಯಾರೆಟು, ಸೌತೆಕಾಯಿ ಎಲ್ಲನೂ. ನಾವು ಕ್ಯಾರೆಟ್ನ ಹಸಿಯಾಗಾದರೂ ತೊಗೋಬೋದು, ಅಥವಾ ಈ ಥರ ದೋಸೆಗಳಲ್ಲಿ ನಮ್ಮ ಆಹಾರದಲ್ಲಿ ಯಾವುದ್ರಲ್ಲಾದರೂ ಇದನ್ನು ಸೇರಿಸ್ಕೊಂಡಾದರೂ ನಾವು ಕ್ಯಾರೆಟ್ನ ತೊಗೊಳ್ಬೋದು. ಇನ್ನು ಹೆಸರುಬೇಳೆ ಬಗ್ಗೆ ಹೇಳಬೇಕಂದ್ರೆ ಹೈ ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ. ಇನ್ನು ಪೊಟ್ಯಾಷಿಯಮ್ ಮತ್ತು ಕಬ್ಬಿಣದ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿ ಇರುತ್ತೆ. ಬ್ಲಡ್ ಪ್ರೆಷರ್ನ ಕೂಡ ಇದು ಕಡಿಮೆ ಮಾಡುತ್ತೆ ನಮಗೆ. ಮತ್ತು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಮತ್ತು ಹೊಟ್ಟೆ ಫುಲ್ ಅನಿಸ್ತಾ ಇರುತ್ತೆ ನಮಗೆ ಎರಡೇ ದೋಸೆ ತೊಗೊಂಡ್ರೂ ಕೂಡ ಜಾಸ್ತಿ ತಿಂದಿರೋ ಥರ ಫೀಲ್ ಆಗುತ್ತೆ. ಬಟ್ ಅಕ್ಕಿ ದೋಸೆಗಳನ್ನೆಲ್ಲ ತೊಗೊಂಡ್ರೆ ನಮಗೆ ಅಷ್ಟು ಹೊಟ್ಟೆ ಫಿಲ್ ಅನಿಸೋದಿಲ್ಲ. ನಮಗೆ ನಾವು 3ರಿಂದ 4 ಆದರೂ ತೊಗೊಳ್ತೀವಿ. ಆದರೆ ಈ ಥರ ದೋಸೆಗಳನ್ನ ನಾವು ಮಾಡ್ಕೊಂಡು ತೊಗೊಳ್ಳೋದ್ರಿಂದ ಎರಡೇ ದೋಸೆ ತಿನ್ನೋದ್ರಿಂದ ನಮಗೆ ಹೊಟ್ಟೆ ಫುಲ್ ಅನಿಸ್ತಾ ಇರುತ್ತೆ. ಮಧ್ಯಾಹ್ನದವರೆಗೂ ನಮಗೇನು ಹಶ್ವಾಗೋದೇ ಇಲ್ಲ. ನಾನು 2 ದೋಸೆ ತೊಗೊಂಡೆ. ಒಳ್ಳೆ ಘಮ ಬರ್ತಾಯಿತ್ತು ಫ್ರೆಂಡ್ಸ್, ಘಮ್ ಅಂತ ಇತ್ತು. ಬೇಯಬೇಕಾದ್ರೆ ಒಂಥರ ಆಮ್ಲೆಟ್ ಸ್ಮೆಲ್ ಥರ ಬರ್ತಾಯಿತ್ತು. ತಿನ್ನಬೇಕಾದ್ರೆ ಕೂಡ ನನಗೆ ಆನಿಯನ್ ಆಮ್ಲೆಟ್ ತಿಂತಾಯಿರೋ ಫೀಲೇ ಅನ್ನಿಸ್ತಾ ಇತ್ತು. ಟೇಸ್ಟ್ ವೈಸ್ ಮಾತ್ರ ತುಂಬಾ ಮಸ್ತಾಗಿತ್ತು. ನೀವೆಲ್ಲರೂ ಮಸ್ಟಾಗಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬಾ ಒಳ್ಳೆ ಫುಡ್ ಅಂತ ನಾನು ಹೇಳ್ತೀನಿ. ಇನ್ನು ಹೆಸರುಬೇಳೆಯಲ್ಲಿ ವಿಟಮಿನ್ ಬಿ ಮತ್ತು ಬಿ ಕಾಂಪ್ಲೆಕ್ಸ್ನಂಥ ಹಲವಾರು ಒಳ್ಳೆ ಗುಣಗಳಿರೋದ್ರಿಂದ ನಮ್ಮ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯದು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನಾನು ಮಧ್ಯಾಹ್ನಕ್ಕೆ ಮೊಸಪ್ಪು ಸಾರು ಮಾಡಿಕೊಂಡು ಮತ್ತು ಅದೇ 2 ದೋಸೆಗಳನ್ನೇ ನಾನು ತೊಗೊಂಡಿದ್ದೆ. ಮೊಸಪ್ಪು ಸಾಂಬಾರು ರೆಸಿಪಿನೇನು ನಾನು ಶೂಟ್ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಎಲ್ಲರೂ ಮೊಸಪ್ಪು ಸಾರು ಮಾಡೋ ಥರನೇ ನಾನು ಮಾಡಿದ್ದೆ. ಅದರಿಂದ ಏನು ರೆಸಿಪಿನೇನು ಶೂಟ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಶೂಟ್ ಮಾಡ್ಕೊಂಡು ತೋರಿಸ್ತೀನಿ. ಇನ್ನು ಸಂಜೆ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಕುಡಿತಾ ನಾನು ರುಚಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಮತ್ತು ನಾನು ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.